ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ, ಫೈನಲಿ ನೀವೆಲ್ಲ ಏನು ಅನ್ಕೊಂತ ಇದ್ದೀರಾ ಅಂತ ನನಗೆ ಗೊತ್ತು ಗಾಯ್ಸ್. ನಾನು ಏನು ಹೇಳ್ತಾ ಇದ್ದೀನಿ ಅಂತಲೂ ನಿಮಗೆ ಗೊತ್ತು. ನನಗಿನ ಮುಂಚೆ ನೀವು ಅಪ್ಡೇಟ್ನ ತಿಳ್ಕೊಂಡಿದ್ದೀರಾ ಅಂತಲೂ ನನಗೆ ಗೊತ್ತು. ಆದರೂ ನಾನು ಹೇಳ್ಬೇಕಲ್ವಾ ಗಾಯ್ಸ್. ಓಕೆ ಗಾಯ್ಸ್, ಮ್ಯಾಟ್ರಿಗೆ ಬಂದ್ಬಿಡೋಣ. IPL ರಿಲೇಟೆಡ್ ಗಾಯ್ಸ್. IPL ಅಂದರೆ IPL ಮ್ಯಾಚಸ್ಗಳ ಶೆಡ್ಯೂಲ್ನ ರಿಲೀಸ್ ಮಾಡಿದ್ದಾರೆ BCCI ಕಡೆಯಿಂದ ಅಂತ ಬಿಗ್ ಅಪ್ಡೇಟ್ ಬರ್ತಾ ಇದೆ. ಫಸ್ಟ್ನೇ ಮ್ಯಾಚ್ ನಾವೇನು ಅನ್ಕೊಂಡಿದ್ವಿ, ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತೆ RCB ಆಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಎಲ್ಲ ಒಂದ್ ಕಡೆ ಮೆಜಾರಿಟಿ 70 to 80%. ಆದ್ರೆ BCCI ಕಡೆಯಿಂದ ನಮ್ಗೆ ಶಾಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಶಾಕ್ ಏನಂತ ಏನಲ್ಲ, ಆದ್ರೂ ಅವ್ರು ಅಪ್ಡೇಟ್ ಮಾಡ್ಬೇಕಲ್ವಾ, ನಾವು ತಿಳ್ಕೊಂಡಿರೋದು ತಪ್ಪಾಗುತ್ತೆ. ಅದರಿಂದ BCCI ಫಸ್ಟ್ನೇ ಮ್ಯಾಚ್ ಆಡಿಸ್ತಾ ಇದ್ದಾರೆ ಗಾಯ್ಸ್. RCB ಮತ್ತೆ SRH, ಅದೇ ಬೆಂಕಿ ತಂಡ. ಬೆಂಕಿ ಮತ್ತೆ ಬಿರುಗಾಳಿ ಎರಡು ಹೆಂಗ್ ಸೇರಿದ್ರೆ ಯಾವ್ದು ಗೆಲ್ಲುತ್ತೆ ಅನ್ನೋದು ಹೇಳಕ್ಕೆ ಆಗೋದಿಲ್ಲವಲ್ಲ ಗೈಸ್. ಅದೇ ತರನೇ ಫಸ್ಟ್ನೇ ಮ್ಯಾಚು ಒಂಥರ ಥ್ರಿಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ನೋಡೋದಕ್ಕೆ. ಯಾಕೆ ಅಂತಂದ್ರೆ ನಮ್ಮ ಕಿಂಗ್ ಕೊಹ್ಲಿ ಇರ್ತಾರೆ, ಹುಲಿ ಇರ್ತದೆ ನಮ್ ಕಡೆ. ಆದ್ರೆ ಸನ್ರೈಸರ್ಸ್ ಹೈದರಾಬಾದ್ ಅಲ್ಲಿ ಟಾಪ್ 1 ಟಾಪ್ 2 ಅಲ್ಲಿ ಇರೋಂತ ಅಭಿಷೇಕ್ ಶರ್ಮಾ ಮತ್ತೆ ಇಶಾನ್ ಕಿಶನ್ ಇಬ್ರು ಪ್ಲೇಯರ್ಗಳು ಒಂದೇ ಟೀಮ್ ಅಲ್ಲಿ ಇದ್ದಾರೆ. ಅದನ್ನ ಮಾತ್ರ ಮರಿಬೇಡಿ ಗಾಯ್ಸ್. ಅದರಿಂದನೇ ಆ ಫಸ್ಟ್ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಗಾಯ್ಸ್. ನನಗಂತೂ ನೋಡೋದಕ್ಕೆ ತುಂಬಾ ಕ್ರೇಜ್ ಆಗಿರುತ್ತೆ. ಹಾಲಿ ಚಾಂಪಿಯನ್ ವರ್ಸಸ್ ಚಾಂಪಿಯನ್ ಆಗ್ಬೇಕಾಗಿರೋಂಥವ್ರು ಫಸ್ಟ್ ಮ್ಯಾಚ್ ಆಡ್ತಿದ್ದಾರೆ. ಓಕೆ ಗೈಸ್, ಈ ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ ಗೈಸ್, ಜಸ್ಟ್ ಏನು ಶೆಡ್ಯೂಲ್ ಏನು ಓಪನ್ ಮಾಡಿ ಕೊಟ್ಟಿಲ್ಲ. ಜಸ್ಟ್ 20 ಮಾತ್ರ ಶೆಡ್ಯೂಲ್ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ನೇ ಮ್ಯಾಚ್ RCB ಮತ್ತೆ SRH ಆಡ್ತಿದ್ದಾರೆ ಅಂತ BCCI ಕಡೆಯಿಂದ ಬಿಗ್ ಅಪ್ಡೇಟ್ ಬರ್ತಾ ಇದೆ. BCCI ಸೆಕ್ರೆಟರಿ ಸೈಕೆ ಅವರು ಮುಂದಿನ ದಿನಗಳಲ್ಲಿ ಮಿಕ್ಕಿದ ಮ್ಯಾಚ್ಗಳನ್ನ ಅಪ್ಡೇಟ್ ಮಾಡ್ತೀವಿ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ. ಇನ್ನು ಎರಡನೇ ಅಪ್ಡೇಟ್ ಬರೋದಾದ್ರೆ ಗೈಸ್, ನಮ್ಮ ಹುಲಿ ಬಗ್ಗೆ ಮಾತಾಡ್ಲೇಬೇಕಲ್ವಾ ಗೈಸ್. RCB ಹುಲಿ ಗೈಸ್ ಹೊಸದಾಗಿ ಟ್ಯಾಟೂ ಹಾಕ್ಸ್ಕೊಂಡ್ ಬಂದಿದ್ದಾರೆ. ನೋಡಿ ಗೈಸ್, ಎಷ್ಟು ಸಖತ್ ಕಾಣಿಸ್ತಾ ಇದೆ. ಒಂಥರ ಹೆಂಗ್ ಒಂಥರ ಶಾರ್ಪ್ನೆಸ್ ಯಾವ ತರ ಹೊಳಿತಾ ಇದೆ ಅಂದ್ರೆ, ವಿರಾಟ್ ಕೊಹ್ಲಿ ಕಣ್ಣಲ್ಲಿ ತರ ಇನ್ನೂ ಒಂದು ಸುಮಾರು ವರ್ಷಗಳು ವಿರಾಟ್ ಕೊಹ್ಲಿ ನಮ್ಮ RCB ತಂಡಕ್ಕೆ ಆಡಬೇಕು. ನೋಡಿ ಗೈಸ್, ಟ್ಯಾಟು ಯಾವ ತರ ಎಷ್ಟು ಸಖತ್ ಕಾಣಿಸ್ತಾ ಇದೆ. ಅಂತ ಲುಕ್ಕೇ ಟ್ಯಾಟು ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿಗೆ. ಆ ತರ ಸಖತ್ತಾಗಿ ಟ್ಯಾಟು ಹಾಕ್ಸ್ಕೊಂಡ್ ಬಂದಿದ್ದಾರೆ ವಿರಾಟ್ ಕೊಹ್ಲಿ. ಇನ್ನು ಒಂದೇ ಫ್ರಾಂಚೈಸಿಗೆ 19 ವರ್ಷ ಆಡದಂತ ಆಟಗಾರ ಅಂದ್ರೆ ನಮ್ಮ ಹುಲಿ ಅಂತಾನೆ ಹೇಳ್ಬೋದು ಗೈಸ್, ಕಿಂಗ್ ಕೊಹ್ಲಿ. ಇವರಿಗೆ ಸರಿಸೇಟಾಗಿ ಇನ್ಯಾವ ಪ್ಲೇಯರು ಒಂದೇ ಫ್ರಾಂಚೈಸಿಯಲ್ಲಿ ಇಷ್ಟೊಂದು ವರ್ಷ ಆಡೋದಕ್ಕೆ ಆಗುತ್ತೋ ಇಲ್ಲೋ ನನಗಂತೂ ಗೊತ್ತಿಲ್ಲ ಗೈಸ್. ನನ್ನ ಪ್ರಕಾರ ಆಗೋದು ಡೌಟೇ ಗೈಸ್. ಯಾಕೆಂದ್ರೆ ಅಷ್ಟು ಕನ್ಸಿಸ್ಟೆಂಟಿ, ಅಷ್ಟು ಒಂದು ನಂಬಿಕೆ, ಅಷ್ಟೊಂದು ಫ್ಯಾನ್ ಫಾಲೋವರ್ಸ್ ಹೊಂದಿರೋಂಥ ಈ ವ್ಯಕ್ತಿ ಬೇರೆ ಯಾರು ಈ ವ್ಯಕ್ತಿನ ರೀಚ್ ಮಾಡಕ್ ಆಗೋದಿಲ್ಲ ಅಂತ ನನ್ಗನ್ಸುತ್ತೆ. ಇನ್ನು ಮೂರನೇ ಅಪ್ಡೇಟ್ ಬರೋದಾದ್ರೆ ಗೈಸ್, ಈ ಪಾಕಿಸ್ತಾನದವ್ರಿಗೆ ಏನ್ ಹೇಳ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. ಜಸ್ಟ್ 114 ರನ್ಗೆ ಅದು ಬಾಂಗ್ಲಾದೇಶ್ ಕೈಲಿ ಆಲ್ ಔಟ್ ಆಗಿದ್ದಾರೆ ಅಂದ್ರೆ ನೀವೆಲ್ಲ ನಂಬ್ತೀರಾ? ನಂಬಲೇಬೇಕು ಗಾಯ್ಸ್. ಸುಮ್ಮನೆ ಕುತ್ಕೊಂಡು ಕಮೆಂಟ್ ಮಾಡೋದಲ್ಲ. ಚಾಂಪಿಯನ್ಸ್ ಆಗಿದ್ದಾರೆ, ಇಂಡಿಯಾ ವಿರುದ್ಧ ಗೆಲ್ಲಲ್ಲ. ಫಸ್ಟ್ ಬಾಂಗ್ಲಾದೇಶ್ ವಿರುದ್ಧ ಗೆಲ್ಲರಿ, ಆಮೇಲೆ ನೋಡೋಣ ನಮ್ಮ ಇಂಡಿಯಾ ಬಗ್ಗೆ. ಸುಮ್ಮನೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ವರ್ಲ್ಡ್ ಕಪ್ ಗೆದ್ದಿದ್ದಾರೆ. ಎಲ್ಲ ಇವ್ರದೇ ಬೌಲಿಂಗ್, ಇವ್ರದೇ ಬ್ಯಾಟಿಂಗ್, ಇವ್ರದೇ ಫೀಲ್ಡ್, ಇವ್ರದೇ ಅಂಪೈರ್, ಇವ್ರದೇ ICC ಇವ್ರದೇ, ಜೈಶಾನ್ ಇವ್ರದೇ ಅಂತ ಸುಮ್ಮನೆ ಬಿಟ್ಟು ಕಮೆಂಟ್ಗಳು ಹಾಕೊಂಡು ಸುಮ್ಮನೆ ಬಾಂಗ್ಲಾದೇಶ್ ವಿರುದ್ಧ ನಿಮ್ ಕೈ ಗೆಲ್ಲಕ್ಕಾಗಲಿಲ್ಲ ಅಂದ್ರೆ ನಮ್ಮ ಇಂಡಿಯಾ ವಿರುದ್ಧ ಗೆಲ್ಲಕ್ಕಾಗುತ್ತಾ? ನಿಮ್ಗೆ ನೀವೇ ಸಾಟಿ ಅಂತಾನೆ ಹೇಳ್ಬೋದು ಗೈಸ್. ಇನ್ನು 4ನೇ ಅಪ್ಡೇಟ್ ಬರೋದಾದ್ರೆ ಗೈಸ್, T20 ರ್ಯಾಂಕಿಂಗ್ ನಲ್ಲಿ ನಮ್ಮ ಇಂಡಿಯನ್ ಟೀಮ್ ಪ್ಲೇಯರ್ಸ್ಗಳು ಧೂಳಿಪಟ ಮಾಡಾಕಿದ್ದಾರೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಅಭಿಷೇಕ್ ಶರ್ಮಾ ಇದ್ದಾರೆ ರ್ಯಾಂಕಿಂಗ್ 1 ಅಲ್ಲಿ. ಇನ್ನು 2ನೇ ಸ್ಥಾನಕ್ಕೆ ಜಿಗ್ದಿದ್ದಾರೆ ಇಶಾನ್ ಕಿಶನ್. ಮತ್ತೆ 6ನೇ ಸ್ಥಾನದಲ್ಲಿ ಇದ್ದಾರೆ ಗೈಸ್ ತಿಲಕ್ ವರ್ಮಾ. ಇನ್ನು 9ನೇ ಸ್ಥಾನದಲ್ಲಿ ಇದ್ದಾರೆ ಸೂರ್ಯಕುಮಾರ್ ಯಾದವ್. T20 ಫಾರ್ಮೆಟ್ ಅಲ್ಲಿ ಮಾತ್ರ ಇಂಡಿಯಾದವ್ರು ಬರ್ದ್ಬಿಟ್ಟಿದ್ದಾರೆ ಗೈಸ್. ಮುಟ್ಬೇಡ್ರಿ, ನಮ್ಮನ್ನು ಯಾರೋ ಟಚ್ ಮಾಡಕ್ ಬರ್ಬೇಡ್ರಿ, ಹತ್ತನೂ ಬರ್ಬೇಡ್ರಿ ಅಂತ ಒಂಥರ ಇಡೀ ಕ್ರಿಕೆಟ್ ಜಗತ್ತಿಗೆ ತಿರುಗಿಸಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ T20 ಫಾರ್ಮೆಟ್ ಅಲ್ಲಿ ಇಂಡಿಯಾನ ನೆನೆಸ್ಕೊಂಡ್ರೆ ಆಪೋಸಿಟ್ ತಂಡಗಳು ನಿದ್ದೆನೂ ಮಾಡಕ್ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಓಕೆ ಗೈಸ್, ಇವತ್ತಿನ ಅಪ್ಡೇಟ್ ಈ ತರ ಇತ್ತು. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಗೈಸ್, ಅಲ್ಲಿವರೆಗೂ ಬಾಯ್.